ಬಿಜೆಪಿ ಈಗ ಒಡೆದ ಮನೆಯಾಗಿದೆ, 4 ಗುಂಪುಗಳಿವೆ ಎಂದು ಚಿತ್ರದುರ್ಗದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿ ಈಗ ಒಡೆದ ಮನೆಯಾಗಿದೆ, ಬಿಜೆಪಿಯಲ್ಲಿ 4 ಗುಂಪುಗಳಿವೆ. ರಾಜ್ಯದಲ್ಲಿ 2028ಕ್ಕೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೇವೆ ಎಂದು ಚಿತ್ರದುರ್ಗದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಕಮಲ ನಾಯಕರು ಅವರಲ್ಲೇ ಕಚ್ಚಾಡ್ತಾ ಇದ್ದಾರೆ, ಅಂದ್ರೆ ಬಿಜೆಪಿ ನಾಯಕರು ಅವರವರೇ ಕಚ್ಚಾಡ್ತಾ ಇದ್ದಾರೆ. ವಿಜಯೇಂದ್ರ, ಅಶೋಕ್, ಯತ್ನಾಳ್ ಬಣ ಬಡಿದಾಡ್ತಾ ಇತ್ತು. ಈಗ ಬಳ್ಳಾರಿ ಬಣವು ಕೂಡ ಬಹಿರಂಗ ಬಡಿದಾಟಕ್ಕೆ ನಿಂತಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಇಂತಹ ಪರಿಸ್ಥಿತಿ ಇಲ್ಲ, 5 ವರ್ಷ ಸರ್ಕಾರ ಸುಭದ್ರವಾಗಿರುತ್ತೆ. ಕೋಟೆನಾಡಲ್ಲಿ ವಿಶ್ವಾಸದ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. ಬಿಜೆಪಿಯಲ್ಲಿ ಬಣಬಡಿದಾಟ ತಾರಕಕ್ಕೇರಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಸಾಕಷ್ಟು ವಾಗ್ದಾಳಿಯನ್ನ ನಡೆಸಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಜೆಪಿ ಈಗ ಒಡೆದ ಮನೆಯಾಗಿದೆ, ಬಿಜೆಪಿಯಲ್ಲಿ 4 ಗುಂಪುಗಳಿವೆ. ರಾಜ್ಯದಲ್ಲಿ 2028ಕ್ಕೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ ಎಂದು ಚಿತ್ರದುರ್ಗದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. 2028ರಲ್ಲಿ ಚುನಾವಣೆ ನಡೆದಾಗ ಮತ್ತೆ ಅಧಿಕಾರ. ಬಿಜೆಪಿನಲ್ಲಿ 3-4 ಗುಂಪುಗಳಿದಾವೆ. ನಮ್ಮ ಪಾರ್ಟಿನಲ್ಲಿ ಯಾವ ಗುಂಪು ಇಲ್ಲ. ನಾನು ಡಿ ಕೆ ಶಿವಕುಮಾರ್ ಇಲ್ಲೇ ಇದೀವಲ್ಲ, ಗುಂಪೇಲಿದೆ ನಮ್ಮ ಹತ್ರ. ದೇರ್ ಇಸ್ ನೋ ಗ್ರೂಪಿಸಮ್ ಇನ್ ಅವರ್ ಪಾರ್ಟಿ. ದೇರ್ ಇಸ್ ಎ ವರ್ಟಿಕಲ್ ಡಿವಿಷನ್ ಇನ್ ಬಿಜೆಪಿ. ಕಚ್ಚಾಡ್ತಾರೆ, ಗೊತ್ತಾಯ್ತಾ? ಆತರ ನಮ್ಮ ಪಾರ್ಟಿನಲ್ಲಿ ಇಲ್ಲ. ಕಾಂಗ್ರೆಸ್ ಒಗ್ಗಟ್ಟಾಗಿದೆ, ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ. ಅದರಿಂದ ನಾವು 5 ವರ್ಷ ಅಧಿಕಾರವನ್ನ ಮಾಡ್ತೇವೆ. 2028ರಲ್ಲಿ ಚುನಾವಣೆ ನಡೆದಾಗ ಮತ್ತೆ ಅಧಿಕಾರ. ಬಿಜೆಪಿನಲ್ಲಿ 3-4 ಗುಂಪುಗಳಿವೆ.